Hey guys, welcome back to our YouTube channel SMS Diaries. It's 5 in the morning. ಇವತ್ತು ಆಫೀಸ್ಗೆ ಹೋಗ್ಬೇಕು. ನಮ್ಮ ಆಫೀಸ್ ತೋರಿಸ್ತೀನಿ ಬನ್ನಿ. ಗುಡ್ ಮಾರ್ನಿಂಗ್ ಅಣ್ಣ. ಫೋನ್ ಸೈಲೆಂಟ್ ಆಗಿಬಿಟ್ಟಿದ್ದ. ಹೌದಾ? ಫೋನ್ ಎತ್ತಿ ಜಿಪ್ ಕೆಳಗಡೆ ಹಾಕೊಂಡಿದ್ದೀನಿ. ಹಾಂ, ಇವತ್ತು ನಿಮ್ಮನ್ನ ಕೊಟ್ಟಿದ್ದಾರೆ. ಯೋಗೇಶ್ ಬರ್ತಿದ್ರಲ್ಲ ಡೈಲಿ, ಒಬ್ರು ಫಿಕ್ಸ್ ಮಾಡಿದ್ರೆ ನೆನಪಿರುತ್ತೆ. OTP 5288 ಅಣ್ಣ. OTP ಕೊಟ್ಟಿದ್ದೆ. ಫುಲ್ ಕವರ್ ಅಪ್ ಆಗಿ 1 ಅವರ್ ಮಲ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ 6 ಗಂಟೆಗೆ ನಮ್ಮ ಏರಿಯಾದಲ್ಲಿ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ, ಔಟರ್ ರಿಂಗ್ ರೋಡ್ ಪೂರ್ತಿ. ಆದರೂ ನಮ್ಮ ಡ್ರೈವರ್ ಅಣ್ಣ ಇಬ್ಬರು ರೂಟ್ ಚೇಂಜ್ ಮಾಡಿ ಕೋರ್ಮಂಗಲ ಸೈಡಿಂದ ಬಂದು 6:30ಗೆಲ್ಲ ಕರ್ಕೊಂಡ್ಬಂದು ಬಿಡ್ತಾರೆ. ಬರೋ ಟೈಮ್ಗೆ ಇಲ್ಲಿ ಇನ್ನೂ ಯಾರು ಅಷ್ಟು ಸ್ಟಾಫ್ ಇರಲ್ಲ. ಇದು ನಮ್ಮ ಫಸ್ಟ್ ಚೆಕ್-ಇನ್. ಗ್ರೌಂಡ್ ಫ್ಲೋರಿಂದ ನೆಕ್ಸ್ಟು ಹೊರಗಡೆ ಹೋಗಬೇಕು ಅಂದರೆ ನಮ್ಮ ಸೆಕೆಂಡ್ ಚೆಕ್-ಇನ್ ಪಾಯಿಂಟ್ ಇದು ನಮ್ಮ ಆಫೀಸ್ ರಿಸೆಪ್ಷನ್. ನಾನು ನೈಟ್ ಶಿಫ್ಟಲ್ಲಿರುವಾಗ ರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ 4 ಗಂಟೆವರೆಗೂ ಕ್ಯಾರಮ್ ಮಾಡ್ತಾ ಇದ್ವಿ. ಬಟ್ ಇವಾಗ ನನ್ನ ಟೀಮ್ಮೇಟ್ಸ್ ಯಾರೂ ಇರಲ್ಲ, ಒಬ್ಬನೇ ಇರ್ತೇನೆ. ಹಾಯ್, ಹಾಯ್ ಹರ್ಷ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನು ಮಗ ಸಮಾಚಾರ? ಏನು ಹೆವಿ ಕೆಲಸನಾ? ಟಿಕೆಟ್ ಬಂತು ಅಂತ ಏನು ಅವನೇನು ಅವಾಯ್ಡ್ ಮಾಡ್ಕೊಂಡು ಇಲ್ಲೆಲ್ಲ ಇಡಲ್ಲಪ್ಪ ಮ್ಯಾಕ್ ಅವನು. ಎಷ್ಟೆಷ್ಟು ಕೆಲಸ ಉಳಿಸಿದ್ದೀರಾ ಫಸ್ಟ್ ಆಫ್ ಆಲ್ ಅದೇಳ್ರಿ. ಹಾಂ, ಅಲ್ಲ ನೀವು ಬಿಟ್ಟೋಗ್ತೀರಾ, ಮಾಡೋಕ್ಕೇನು ಅಲ್ಲ. ಬಂದ್ಬಿಟ್ಟು ಜನ ಹೇಳ್ತಾರಲ್ಲ, ಫಾಲೋ ಅಪ್ ತಗೊಂಡಿರಲ್ಲ, ನನ್ನನ್ನು ಮಾತ್ರ ಕೇಳ್ತೀರಾ ಅಂತ. ಕೇಳು. ಹಾಂ, ಮಾಡಿ. ಏ ಪಾಪ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ಮಾಡ್ತಿದ್ರಲ್ಲ. ಹಾಂ, ಈಗ ಆಗ್ತದೆ. ಅವಾಗಲೂ ಆಯ್ತು. ಸೂರ್ಯ ಗುಡ್ ಜನ ಪೀಸ್ ಪೀಸ್. ನಮ್ದು ಎಲ್ಲ ಕೆಲಸ ಇವನ್ ಮೇಲೆ ಹಾಕ್ಬಿಟ್ಟು ಹೋಗ್ತಿದೀವಿ. ಎಲ್ಲ ಕೆಲಸ ಒಬ್ಬನ ಮೇಲೆನೆ ಇವತ್ತು, ಯಾರು ಇಲ್ಲ. ಎಲ್ಲ ಕೆಲಸ ಇವನೇ ಮಾಡಬೇಕು. 7th ಪ್ರಾಜೆಕ್ಟ್ ಅಣ್ಣ ಒಬ್ಬನೇ ಮಾಡಿಬಿಟ್ಟು ಫುಲ್ ಬ್ಯುಸಿ ಆಗಿಬಿಡ್ತಾನೆ ಬ್ರೋ ಇವತ್ತಲ್ಲ. ಬಾಯ್ ಮಗ, ಬಾಯ್. ಹುಷಾರಾಗಿ ಹೋಗ್ಬರಪ್ಪ.
ಹುಷಾರ್ ಮಗ ನೀನು ಒಬ್ಬನೇ ಇವತ್ತು. ಟಿಕೆಟ್ ಮಾಡು, ಕುತ್ಕೊಂಡು ನಿದ್ದೆ ಮಾಡಬೇಡ, ಓತ್ಲ ಹೊಡಿಬೇಡ ಆಯ್ತಾ? ಹ್ಞೂ ಮಗ, ಇವತ್ತಾದ್ರೂ ಕರೆಕ್ಟಾಗಿ ಕೆಲಸ ಮಾಡು ಮಗ ನೀನು. ನಿಮ್ಮ ಹತ್ರನೇ ಕೇಳ್ಬೇಕು ಈ ಮಾತು. ಬಂದು ಕುತ್ಕೊಂಡಿದ್ದ ತಕ್ಷಣ ರಿಫ್ರೆಶ್ಮೆಂಟ್ಸಿಗೆ ಹೋಗ್ತೀನಿ. ಆಫೀಸಲ್ಲಿ 3 ಬಿಗ್ ಬಾಸ್ಕೆಟ್ ವೆಂಡಿಂಗ್ ಮಷೀನ್ ಇಟ್ಟಿದ್ದಾರೆ. ಅದರಲ್ಲಿ 2 ಆಲ್ಮೋಸ್ಟ್ ಸೇಮ್ ಐಟಮ್ಸ್ ಇರುತ್ತೆ. ಈ ಜಾರ್ಸಲ್ಲಿ ಯಾವಾಗಲೂ ಕುಕೀಸ್ ಇಟ್ಬಿಟ್ಟಿರೋರು, ಬಟ್ ಇವತ್ತಿನ್ನೂ ರೀಫಿಲ್ ಮಾಡಿಲ್ಲ ಅನಿಸುತ್ತೆ. ಇಲ್ಲಿರೋ ಆಪ್ಷನ್ಸಲ್ಲಿ ನಾನು ಒಂದು ಸ್ವಲ್ಪ ಹೆಲ್ದಿ ಇರೋ ಆಪ್ಷನ್ಸೇ ಚೂಸ್ ಮಾಡ್ತೀನಿ. ಸ್ವಲ್ಪ ಲೋ ಶುಗರ್ಸ್ ಇರೋದಾಗಲಿ, ಇಲ್ಲ ಜಾಸ್ತಿ ಕ್ಯಾಲರೀಸ್ ಇಲ್ಲದೆ ಇರೋದಾಗಲಿ. ಇದು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಪಾಪ್ಕಾರ್ನ್, ನ್ಯಾಚೋಸ್, ಲಿಪ್ಟನ್ ಐಸ್ ಟೀ, ಯೋಗರ್ಟ್. ಇಲ್ಲಿಂದ ಸೀದಾ ನಾನು ಪ್ಯಾಂಟ್ರಿಗೆ ಹೊರಟೆ ನನ್ನ ಫಸ್ಟ್ ಕಾಫಿಗೆ. ಸೊ ಮುಂಚೆ ಇಟ್ಟಿದ್ದ ಮಷೀನ್ ಅಷ್ಟು ಚೆನ್ನಾಗಿರಲಿಲ್ಲ. ರೀಸೆಂಟಾಗಿಂದ ಚಾಯ್ ಪಾಯಿಂಟ್ ಅವ್ರದ್ದು ಮಿಷಿನ್ ಇಟ್ಟಿದ್ದಾರೆ. ಅವ್ರದ್ದೇ ಟೀ ಆಪ್ಷನ್ಸ್ ಕೂಡ ಇದೆ. ಫಸ್ಟ್ ಗ್ಲಾಸ್ ಸ್ಟೀಮ್ ಮಾಡ್ಕೊಳ್ತೀವಿ. ಸ್ಟೀಮ್ ಆಗಿ ಕ್ಲೀನ್ ಆದಮೇಲೆ ನೆಕ್ಸ್ಟ್ ನಂದು ಫಸ್ಟ್ ಕಾಫಿ. ಅದು ಫಿಲ್ ಆಗ್ತಾ ಇರಲಿ. ಮೀನ್ ವೈಲ್ ಟೀ ಆಪ್ಷನ್ಸ್ ತೋರಿಸ್ತೀನಿ ನೋಡಿ. ಅಸ್ಸಾಂ ಬ್ಲ್ಯಾಕ್ ಟೀ, ಕ್ಲಾಸಿಕ್ ಗ್ರೀನ್ ಟೀ, ಲೆಮನ್ ಗ್ರೀನ್ ಟೀ, ಮಸಾಲಾ ಟೀ ಎಲ್ಲ ಆಪ್ಷನ್ಸ್ ಇದೆ. ಇದು ಶುಗರ್ ಪ್ಯಾಕೆಟ್ಸ್. ಬಿಗ್ ಬಾಸ್ಕೆಟ್ ವೆಂಡಿಂಗ್ ಮಷಿನ್ ಮೇಲೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಫ್ರೀ ಇರುತ್ತಾ ಇಲ್ಲ ಪೇ ಮಾಡಬೇಕಾ ಅಂತ. ಕೈಂಡ್ ಆಫ್ ಫ್ರೀ, ಯಾಕೆಂದರೆ ಎಂಪ್ಲಾಯ್ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ಕಂಪ್ನಿಲಿ ಪ್ರತಿ ತಿಂಗಳು ಮಂತ್ಲಿ ಅಮೌಂಟ್ ಹಾಕಿಬಿಟ್ಟಿರ್ತಾರೆ. ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಸಫಿಷಿಯೆಂಟ್ ಆಗಿರುತ್ತೆ, ಪರವಾಗಿಲ್ಲ. ಓವರ್ ಆಲ್ ಅ ಮಂತ್ ಯೂಸ್ ಮಾಡ್ಬೋದು. ಸ್ವಲ್ಪ ಬಿಸಿಲು ಬರ್ತಾ ಇದ್ದಂಗೆ ಅಪ್ಪರ್ ಬಿಚ್ಚಿಬಿಡ್ತೀನಿ. ಇದು ಮೋಸ್ಟ್ಲಿ ನಾನು 3rd or 4th ಸೆಲ್ಫಿ ಅನಿಸುತ್ತೆ. ಇದು ನಮ್ಮ ರಿಸೆಪ್ಷನ್, ಗ್ರೌಂಡ್ ಫ್ಲೋರಲ್ಲಿರೋದು. ರಿಸೆಪ್ಷನ್ನಲ್ಲಿ ಇನ್ನೊಂದು ಒಳ್ಳೆ ವಿಷಯ ಏನು ಅಂದರೆ, ಅಲ್ಲಿ ಎಲ್ಲದಕ್ಕೂ ಇನ್ಫಾರ್ಮೇಷನ್ ಕೊಡ್ತಾರೆ ಏನು ಕೇಳಿದ್ರು. ಜೊತೆಗೆ ಅಂಬ್ರೆಲಾಸ್ ಇರುತ್ತೆ, ಮಳೆ ಬಂದಿದ್ದ ದಿನ ಬಾರೋ ಮಾಡ್ಬೋದು, ನೆಕ್ಸ್ಟ್ ಡೇ ತಂದು ಕೊಡ್ಬೋದು. ಸೊ ಗ್ರೌಂಡ್ ಫ್ಲೋರ್ ಪೂರ್ತಿ ಕೌಚ್ ಇಟ್ಬಿಟ್ಟಿರ್ತಾರೆ. ಸುಮಾರು ಕಡೆ ಸೋಫಾಗಳೆಲ್ಲ ಇಟ್ಟಿದ್ದಾರೆ. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ನಾನು ಯೂಶ್ವಲಿ ಮಧ್ಯಾಹ್ನ ಊಟಕ್ಕೆ ಹೋಗಿ ಬಂದು ಇಲ್ಲೊಂದು 1/2 hour ಕೂತ್ಕೊಂಡು ಹೋಗ್ತೀನಿ. ಆಚೆಗಡೆ ಹಿಂಗೆ ಕಾಣಿಸುತ್ತೆ. ಕ್ಯಾಬ್ ಅವರೆಲ್ಲ ಇಲ್ಲೇ ನಿಲ್ಲಿಸ್ಕೊಳೋದು. ನಮ್ಮ ಪಿಕಪ್ ಪಾಯಿಂಟ್ ಇದೆ ಮನೆಗೆ ಹೋಗೋ ಟೈಮಲ್ಲಿ. ಇದು ಬಂದು ಸ್ಮೋಕಿಂಗ್ ಝೋನ್, ಸ್ವಲ್ಪ ಎಂಡಲ್ಲಿರುತ್ತೆ. ಇವಾಗ ದಾರಿ ಕೆಫೆಟೇರಿಯಾ ಕಡೆ. ಕೆಫೆಟೇರಿಯಾ ಫಸ್ಟ್ ಫ್ಲೋರಲ್ಲಿರೋದು. ಕೆಫೆಟೇರಿಯಾ ಆ್ಯಕ್ಚುಲಿ ವ್ಯಾಸ್ಟ್ ಇದೆ, ತುಂಬ ದೊಡ್ಡದು. ಇದು ಸ್ವಲ್ಪ ಔಟ್ಡೋರ್ ಪೋರ್ಷನ್. ಇದು ಮಿನಿ ಸೂಪರ್ ಮಾರ್ಕೆಟ್. ಸುಮಾರು ಸ್ನ್ಯಾಕ್ಸು, ಪ್ಯಾಕೇಜ್ ಫುಡ್ ಐಟಮ್ಸ್ ಎಲ್ಲ ಸಿಗುತ್ತೆ. ಅಂತ ಯಾರೋ ಹೊಸ ಸ್ಟಾಲ್ ಇಟ್ಟಿದ್ರು, ಚೆಕ್ ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ಒಮ್ಮೆ ಲೈಕ್ ಟು ಹ್ಯಾವ್ ಸಮಥಿಂಗ್ ಅಂತಂದರು. ಒಂದು ಚಾಕ್ಲೇಟ್ ಮೌಸಿಗೆ ಟ್ರೈ ಮಾಡಿದೆ, ಅಷ್ಟೇನು ಚೆನ್ನಾಗಿರಲಿಲ್ಲ. ನೋಡಿ, ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದು ಮಾಡ್ತಿದ್ರೆ ಅಷ್ಟೆಲ್ಲ ಏನು ಚೆನ್ನಾಗಿಲ್ಲ. ಬೇರೆ ಆಪ್ಷನ್ಸು ಇದೆ ಕೆಫೆಟೇರಿಯಾದಲ್ಲಿ, ಅದನ್ನೇ ಟ್ರೈ ಮಾಡಿ. ಕೆಫೆಟೇರಿಯಾದಲ್ಲೊಂದು ಫುಡ್ ಮಾತ್ರ ಲಿಟ್ರಲಿ ಚೆನ್ನಾಗಿರಲ್ಲ. ಬೇರೆ ಆಪ್ಷನ್ಸ್ ಇಲ್ಲದೆ ಇಲ್ಲಿ ತಿಂತಿರ್ತಾರೆ. ನಮ್ಮ ಕಂಪ್ನಿಲಿ ಯಾರೂ ಆಲ್ಮೋಸ್ಟ್ ಕೆಫೆಟೇರಿಯಾ ಕಡೆ ಬರಲ್ಲ. ನಾವು ನೈಟ್ ಟೈಮ್ ಯೂಶ್ವಲಿ ಬಾಕ್ಸ್ ತರ್ತಾ ಇದ್ವಿ. ನೈಟ್ ಟೈಮ್ ಕ್ಲೋಸು ಇರುತ್ತೆ, ಈವ್ನಿಂಗ್ 6 ಮೇಲೋ 7 ಮೇಲೋ ಕ್ಲೋಸ್ ಆಗಿಬಿಡುತ್ತೆ ಕೆಫೆಟೇರಿಯಾ. ಸೊ ನಾವು ಯೂಶ್ವಲಿ ಬಾಕ್ಸ್ ತರ್ತಾ ಇದ್ವಿ. ಬಟ್ ಮಾರ್ನಿಂಗ್ ಶಿಫ್ಟಲ್ಲಿ ಇದ್ರೂ ಕೂಡ ಕೆಫೆಟೇರಿಯಾ ಕಡೆ ಬರಲ್ಲ, ನಾವು ಆಚೆ ಹೋಗ್ಬಿಡ್ತೀವಿ.
ಕೆಫೆಟೇರಿಯಾದಲ್ಲಿ ಫುಡ್ ಅಷ್ಟು ಚೆನ್ನಾಗಿಲ್ಲ ಅಂತ ಎಲ್ಲರೂ ಮಾತಾಡ್ತಿರ್ತಾರೆ. ಅದಕ್ಕೆ ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ನಂಗೆ ನೈಟ್ ಶಿಫ್ಟಲ್ಲಿ ಯಾವಾಗಲೂ ಸಿಕ್ಕೂ ಇರಲಿಲ್ಲ. ಬಂದು ಟ್ರೈ ಮಾಡೋಣ ಅಂದ್ರೂ ಯಾವುದೂ ಸ್ಟಾಲ್ಸ್ ಓಪನ್ನು ಇರ್ತಾ ಇರಲಿಲ್ಲ. ಸೊ ಡೆಡ್ ಎಂಡಿಂದ ರೈಟ್ ಕೂಡ ಇದೆ. ನಾನು ಆ ಸೈಡೆಲ್ಲ ಹೋಗಿ ಕವರ್ ಮಾಡೋಕ್ಕಾಗಲಿಲ್ಲ. ಅದು ಮತ್ತೆ ಔಟ್ಡೋರ್ ಸೀಟಿಂಗ್ ಏರಿಯಾ, ಅದು ಕೆಫೆಟೇರಿಯಾದು. ಇದು ಕೆಫೆಟೇರಿಯಾದ ಮೇಲಿನ ಫ್ಲೋರು, ಅಂದರೆ ಸೆಕೆಂಡ್ ಫ್ಲೋರ್, ಸೆಂಟ್ರಲ್ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರು. ಸೊ ಇಲ್ಲಿ ನಮ್ಮದು ಜಿಮ್ ಏರಿಯಾ, ಟ್ರೈನಿಂಗ್ ರೂಮ್ಸ್, ಇಂಡೋರ್ ಗೇಮ್ಸ್ ಎಲ್ಲ ಇರುತ್ತೆ. ಜಿಮ್ ಏರಿಯಾ ನೋಡ್ಬೋದು. ಅಷ್ಟು ದೊಡ್ಡದಿಲ್ಲ, ಬಟ್ ನನಗೆ ಕ್ಯಾಮ್ರಾದಲ್ಲಿ ಕವರು ಆಗ್ತಿಲ್ಲ. ಒಂದು ಮೀಡಿಯಮ್ ರೇಂಜಿಗಿದೆ. ಅದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಮುಂದೆ ಹೇಳ್ತೀನಿ. ಇದು ನಮ್ಮ ಟ್ರೈನಿಂಗ್ ರೂಮ್ಸ್. ಸುಮಾರು ಟ್ರೈನಿಂಗ್ ರೂಮ್ಸ್ ಇದೆ. ಒಂದು ಬ್ಯಾಚ್ ಯಾವುದೋ ಟ್ರೈನಿಂಗ್ ನಡೀತಾ ಇದೆ ಇಲ್ಲಿ. ಇಲ್ಲಿಂದ ಮುಂದೆ ಹೋದರೆ ಕೆಳಗಡೆ ಕ್ರಿಕೆಟ್ ಕೋರ್ಟ್ ಇದೆ. ಅದು ಬಿಟ್ಟು ಒಳಗಡೆ ಇಂಡೋರ್ ಗೇಮ್ಸ್ ಇದೆ. 8 ಬಾಲ್ ಪೂಲ್, ಫೂಸ್ಬಾಲ್, ಟೇಬಲ್ ಟೆನ್ನಿಸ್ ಇದೆಲ್ಲ ಇರುತ್ತೆ. ಇದನ್ನೆಲ್ಲ ಯಾವಾಗ ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಬಟ್ ಬೇರೆ ಯಾರಾದರೂ ಪ್ರೀ ಬುಕ್ ಮಾಡಿದಾರಾ ಇಲ್ವಾ ಚೆಕ್ ಮಾಡ್ಕೋಬೇಕು. ಸೊ ಚೆಕ್ ಮಾಡೋಕ್ಕೆ ನಮಗೆ ಸ್ಮಾರ್ಟ್ ವರ್ಕ್ಸ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಸಿರ್ತಾರೆ ಎಲ್ಲರ ಹತ್ರನೂ. ಇದು ನನ್ನ ಪ್ರೊಫೈಲ್ ಸ್ಮಾರ್ಟ್ ವರ್ಕ್ಸಲ್ಲಿ. ಇದರಲ್ಲಿ ನಾವು ನಿಮ್ಗೇನಾದರೂ ಕೆಫೆಟೇರಿಯಾದಲ್ಲಿ ಫುಡ್ ಏನಾದರೂ ಬೇಕಿದ್ರೆ ಎಲ್ಲ ಸ್ಟಾಲ್ಸದು ಇನ್ಫಾರ್ಮೇಷನ್ ಅದರಲ್ಲಿರುತ್ತೆ. ನೀವು ಪ್ರೀ ಬುಕ್ ಮಾಡ್ಬೋದು. ಜಿಮ್ ಮೆಂಬರ್ಶಿಪ್ಗೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಬೋದು. ಬೇರೆ ಏನಾದರೂ ಬುಕ್ಕಿಂಗ್ಸ್ ಇದ್ದರೆ ಲೈಕ್ ಟ್ರೈನಿಂಗ್ ರೂಮ್ಸ್ ಇಲ್ಲ ಬೇರೆ ಯಾವುದಾದ್ರೂ ಪ್ರೊಜೆಕ್ಟರ್ ಇರೋ ರೂಮ್ಸ್ಗಳು ನಿಮಗೇನಾದರೂ ಬೇಕು ಟ್ರೈನಿಂಗ್ ಪರ್ಪಸ್ಗೆ ಅಂದರೆ ಬುಕ್ಕಿಂಗ್ ಮಾಡ್ಕೋಬೋದು. ಸೊ ನಿಮ್ಮ ಸ್ಲಾಟ್ ಟೈಮ್ ಎಂಟರ್ ಮಾಡಿ. ಅದನ್ನು ಬಿಟ್ಟು ಇಂಡೋರ್ ಗೇಮ್ಸ್ ಎಲ್ಲದನ್ನು ನೀವು ಸೆಲೆಕ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು. ಅದು ಬಿಟ್ಟರೆ ಬೇರೆ ಸಪೋರ್ಟ್ ಆಪ್ಷನ್ಸ್ ಇದೆ. ಯೂಶಲಿ ಏನಾದರೂ ಕ್ವೇರೀಸ್, ಕಂಪ್ಲೇಂಟ್ಸ್ ಇದ್ದರೆ ರೇಸ್ ಮಾಡ್ಬೋದು. ನಮ್ಮ ಟೀಮಲ್ಲಿ ಯೂಶಲಿ ಪ್ಯಾಂಟ್ರಿಲಿ ಹಾಲ್ ಖಾಲಿ ಆದರೆ ಇಲ್ಲ ಮಿಷಿನ್ ಏನಾದರೂ ವರ್ಕಿಂಗ್ ಇಲ್ಲ ಅಂದರೆ ಕ್ವೇರೀಸ್ ರೇಸ್ ಮಾಡ್ತಾ ಇರ್ತೀವಿ. ಇಲ್ಲಿಂದ ಬಿಟ್ಟು ನಂದು ನೆಕ್ಸ್ಟು ಫೇವ್ರೆಟ್ ಸ್ಪಾಟ್ ಈ ಪ್ಯಾಂಟ್ರಿ ಅಲ್ಲ, ಈ ಫ್ಲೋರಲ್ಲೂ ಪ್ಯಾಂಟ್ರಿ ಇದೆ. ಬಟ್ ಇದನ್ನು ಬಿಟ್ಟು ಔಟ್ಡೋರ್ ಬಾಲ್ಕನಿ ಇದೆ. ಅದು ನನ್ನ ಫೇವ್ರೆಟ್ ಸ್ಪಾಟ್. ನಾವು ನೈಟ್ ಶಿಫ್ಟಲ್ಲಿರುವಾಗೆಲ್ಲ ಇಲ್ಲಿ ಬಂದು ಸುಮಾರು ಹೊತ್ತು ಕೂತ್ಕೊಂಡು ಇದು ಮಾಡ್ತಿದ್ವಿ. ನಮ್ಮ ಟೀಮಲ್ಲಿ ತುಂಬ ಜನ ಸಿಂಗರ್ಸ್ ಇದ್ದಾರೆ. ನೈಟ್ ಟೈಮಲ್ಲೆಲ್ಲ ಬಂದು ಹಾಡು ಹೇಳ್ತಾ ಇದ್ರು. ನಾವೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡಿದ್ದಿದೆ. ಇಲ್ಲೆಲ್ಲ ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಹಾಕ್ಬಿಟ್ಟಿರ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಿಂದನೇ ಇದು ನನ್ನ ಫೇವ್ರೆಟ್ ಸ್ಪಾಟ್. ಇದು ನಮ್ಮ ಲಾನ್ ಏರಿಯಾ. ಟ್ರೈನಿಂಗ್ ಪೀರಿಯಡಲ್ಲಿದ್ದಾಗ ನೈಟ್ ಶಿಫ್ಟಲ್ಲೇ 2 ಅವರ್ 3 ಅವರ್ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಯೂಶಲಿ ಟ್ರೈನಿಂಗ್ ಪೀರಿಯಡ್ ತುಂಬ ಸ್ಮೂತಾಗಿ ಹೋಗ್ತಾ ಇತ್ತು, ತುಂಬ ಫ್ರೀ ಅನ್ನಿಸ್ತಾ ಇತ್ತು. ಅವಾಗೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತಿದ್ವಿ. ಇಲ್ಲೂ ಲೈಟ್ ಹಾಕಿರ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಾನ್ ಏರಿಯಾ ಪೂರ್ತಿ. ಇಲ್ಲಿಂದ ನಾನು ಮಧ್ಯಾಹ್ನ ಊಟ ಮಾಡೋಣ ಅಂತ ಆಚೆ ಹೊರಟೆ. ಊಟ ಮಾಡೋಕೆ ಹೋಗೋಕೆ ಒಂದೇ ಬೇಜಾರು, ಇಲ್ಲಿಂದ ನಡಿಬೇಕು. ವೈಷ್ಣವಿ ಟೆಕ್ ಪಾರ್ಕೆ ತುಂಬ ಉದ್ದ ಇದೆ. ಅಲ್ಲಿಂದ ನಡ್ಕೊಂಡು ಆಚೆ ಹೋಗಬೇಕು. ಅದೇ ಸ್ವಲ್ಪ ಕಷ್ಟ. ಮುಂಚೆ ಹೇಳಿದ್ನಲ್ಲ ಕೆಫೆಟೇರಿಯಾದಲ್ಲಿ ಊಟ ಚೆನ್ನಾಗಿರಲ್ಲ ಅಷ್ಟು ಅಂತ. ಹಾಗಾಗಿ ನಾವು ಬೇರೆ ಬೇರೆ ಕಡೆ ಹೋಗ್ತಿರ್ತೀವಿ. ಅಕ್ಕಪಕ್ಕದಲ್ಲಿ ಸುಮಾರು ಆಪ್ಷನ್ಸ್ ಇದೆ, ಟ್ರೈ ಮಾಡ್ಬೋದು. ಅದರಲ್ಲಿ ಒಂದು ಆಪ್ಷನ್ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ನೇನಿಸ್ ಅಂತ ಆಂಧ್ರ ಸ್ಟೈಲ್ ಫುಡ್, ಒಳ್ಳೆ ಮೀಲ್ಸ್ ಸಿಗುತ್ತೆ. ಅದನ್ನು ನೋಡುವಂತ್ರಿ ಬನ್ನಿ. ಇಲ್ಲಿನ ಡೀಟೇಲ್ಸ್ ಹೇಳ್ಬಿಡ್ತೇನೆ. ಇಲ್ಲಿ ಯಾವಾಗಲೂ ಬಾಳೆ ಎಲೆ ಊಟ. ಬಾಳೆ ಎಲೆ ಕ್ಲೀನ್ ಮಾಡಿಲ್ಲ ಅಂತೆಲ್ಲ ಕಮೆಂಟ್ ಹಾಕಬೇಡಿ. ಸುಮಾರು ಸಲ ಬಂದಿದ್ದೀನಿ, ಹಾಗಾಗಿ ಗೊತ್ತು. ಇಲ್ಲಿ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಸೊ ಮತ್ತೆ ನೀರು ಹಾಕೋ ನೆಸೆಸಿಟಿ ಇಲ್ಲ. ಒಂದು ಕೈಯಲ್ಲಿ ಕ್ಯಾಮ್ರಾ ಹೋಲ್ಡ್ ಮಾಡಿರೋದ್ರಿಂದ ಅದ್ರದ್ದು ಆಪ್ಷನ್ನು ನನಗಿಲ್ಲ. ಸೊ ಇಲ್ಲಿರೋ ಅಷ್ಟು ಅಂದರೆ ಎಲ್ಲ ಐಟಮ್, ಪ್ರತಿಯೊಂದು ಐಟಮ್ ಅನ್ಲಿಮಿಟೆಡ್. 120 ರೂಪೀಸ್ಗೆ ಒಂದು ವಾಟರ್ ಬಾಟಲ್ ಫ್ರೀನೂ ಕೊಡ್ತಾರೆ. ಅನ್ಲಿಮಿಟೆಡ್ ಊಟ ಇರುತ್ತೆ. ಸಣ್ಣ ಪುಟ್ಟ ಐಟಮಿಂದ ಹಿಡಿದು ಅಲ್ಲಿರೋ ಫ್ರೈಮ್ಸ್ ಆಗಲಿ, ಪಾಯಸ ಆಗಲಿ, ತುಪ್ಪ ಆಗಲಿ, ಪಲ್ಯ ಆಗಲಿ, ಹಪ್ಪಳ ಆಗಲಿ, ಮೊಸರಾಗಲಿ, ಪ್ರತಿಯೊಂದು ಐಟಮು ಅನ್ಲಿಮಿಟೆಡ್. ನೀವೆಷ್ಟು ಸಲ ಕೇಳಿದ್ರು ಬಂದು ಬಡಿಸ್ತಾರೆ.
ನಾನೇ ಇಲ್ಲಿ 3 ಸಲ ಅನ್ನ ಎಲ್ಲ ಹಾಕಿಸ್ಕೊಂಡು ತಿಂದಿರೋದು ಇದೆ. ಅದು ಬಿಟ್ಟು ನಿಮಗೆ ಸಾಂಬಾರು, ರಸಮ್, ಪುಡಿ, ಚಟ್ನಿ, ಉಪ್ಪಿನಕಾಯಿ ಮತ್ತು ಮಜ್ಜಿಗೆ ಇದೂ ಐಟಮ್ಸ್ ಆಲ್ರೆಡಿ ಟೇಬಲ್ ಮೇಲೆ ಇರುತ್ತೆ. ಎಲ್ಲ ಟೇಬಲ್ ಮೇಲೂ ಆ 4 ಐಟಮ್ಸ್ ಇರುತ್ತೆ. ಅದು ಅನ್ಲಿಮಿಟೆಡ್, ಎಷ್ಟು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಸೊ 120 ರುಪೀಸ್ಗೆ ಇದಕ್ಕಿಂತ ಇನ್ನೇನು ಬೇಕು. ಜೊತೆಲಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ಪುಡಿ ಆ ಪೌಡ್ರು ಬಂದು ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೇಂಜಿಗಿಲ್ಲ, ಅಷ್ಟು ಸ್ಪೈಸ್ ಇಲ್ಲ ಅದರಲ್ಲಿ. ಬಟ್ ಅದು ಬಿಟ್ಟರೆ ಬೇರೆ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ. ನಾನು ರೆಗ್ಯುಲರಾಗಿ ಬಂದು ತಿಂತಾ ಇರ್ತೀನಿ. ಹೋಲ್ ವೀಕಲ್ಲಿ ಒಂದು ದಿನ ಮಿಸ್ ಮಾಡದೆ ಬಂದಿರೋದು ಇದೆ. ಬಟ್ ರೀಸೆಂಟಾಗಿ ಹೋಗೋದು ಬಿಟ್ಬಿಟ್ಟಿದ್ದೀನಿ. ಒಂದು ಸಲ ಹೋದರೆ ತುಂಬ ತಿಂತಿದ್ದೆ ಅಲ್ಲಿ, ಹಂಗಾಗಿ ಬಿಟ್ಬಿಟ್ಟಿದ್ದೀನಿ. ಇವಾಗೆಲ್ಲ ಸ್ವಲ್ಪ ಮನೆ ಊಟ ತಿಂತೀನಿ. ಆಂಧ್ರ ಮಿಲ್ಸ್ ಇಸ್ ನೆವರ್ ಕಂಪ್ಲೀಟ್ ವಿತೌಟ್ ಕರ್ಡ್ ಆ್ಯಂಡ್ ಶುಗರ್. ಸೊ ಮೊಸರು ಸಕ್ಕರೆ ಲಾಸ್ಟಲ್ಲಿ ಚೆನ್ನಾಗಿ ತಿಂದು ಅಲ್ಲಿಂದ ಹೊರಟೆ. ಅದು ಏನೋ ಆಂಧ್ರ ಮಿಲ್ಸದು ಕಂಪ್ಲೀಷನ್ ಕೊಟ್ಬಿಡುತ್ತೆ ಮೊಸರು ಸಕ್ಕರೆ. ಇಲ್ಲಿ ಒಂದು ಡ್ರಾಬ್ಯಾಕ್ ಏನು ಅಂದರೆ ಟ್ಯಾಪಲ್ಲಿ ನೀರು ಫ್ಲೋ ಚೆನ್ನಾಗಿ ಬರಲ್ಲ, ಕೈ ತೊಳೆಯೋದೊಂದು ಕಷ್ಟ. ಒಳಗಡೆ ಹೋಗ್ತಾ ನಮ್ಮ ಕಂಪ್ನಿ ಹಿಂಗೆ ಕಾಣಿಸುತ್ತೆ. ಎಲ್ಲ ಕಡೆ ಲಶ್ ಗ್ರೀನರಿ, ಮರ ಗಿಡಗಳೆಲ್ಲ ಬೆಳೆಸಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓವರಾಲ್ ಫೀಲ್ ಚೆನ್ನಾಗಿರುತ್ತೆ. ಇದು ಬಿಟ್ಟು ನಮ್ಮ ಕಂಪ್ನಿಲಿ ಸುಮಾರು ಜನ ನನಗೆ ಲಿಂಕ್ಡ್ಇನ್ನಲ್ಲೂ ಮೆಸೇಜ್ ಮಾಡಿದ್ದಾರೆ, ರೆಫರ್ ಮಾಡೋಕ್ಕಾಗತ್ತಾ, ಏನಾದರೂ ಹೈರಿಂಗ್ ನಡೀತಾ ಇದೆಯಾ ಅಂತ. ನಮ್ಮ ಕಂಪ್ನಿಲಿ ಅವಾಗವಾಗ ಹೈರ್ ಮಾಡ್ತಾ ಇರ್ತಾರೆ. ವಾಕಿಂಗ್ ಡ್ರೈವ್ಸ್ ಇರುತ್ತೆ. ಇದು ಸ್ವಿಗ್ಗಿ ಝೊಮ್ಯಾಟೋಯಿಂದ ಬರೋ ಫುಡ್ಡು ಕಲೆಕ್ಟ್ ಮಾಡೋ ಸೆಂಟರ್. ಸೊ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳಕ್ಕೆ ಹೇಳಿ ನಾವು ಬಂದು ವಾಪಸ್ ತೊಗೊಂಡು ಹೋಗ್ಬೋದು. ಊಟ ಮಾಡ್ಕೊಂಡು ಬಂದಿದ್ದೆ. ಒಂದು ಸ್ವಲ್ಪ ಪ್ರೊಡಕ್ಟಿವಿಟಿ ಶೀಟ್ ಫಿಲ್ ಮಾಡಿ ಲಾಗೌಟ್ ಮಾಡಿಬಿಟ್ಟೆ. ಇಲ್ಲಿಗೆ ನಂದು ಇವತ್ತಿನ ಡ್ಯೂಟಿ ಮುಗ್ದೋಯ್ತು. ಅಲ್ಲಿಂದ ಸೀದಾ ವೆಂಡಿಂಗ್ ಮಷಿನ್ ಹತ್ರ ಹೋಗಿ ನನ್ನ ವೈಫಿಗೆ ಒಂದಷ್ಟು ಚಾಕ್ಲೇಟ್ಸ್, ಟೆಂಡರ್ ಕೋಕೋನಟ್ ಮತ್ತು ಕೋಕ್ ತೊಗೊಂಡು ಮನೆಗೆ ಹೊರಟೆ. ಕಂಪನಿ ಎಷ್ಟೇ ಚೆನ್ನಾಗಿದ್ರು ಲಾಗೌಟ್ ಮಾಡಿದ್ಮೇಲೆ 10 ನಿಮಿಷ ಕೂಡ ಕುತ್ಕೊಳಕ್ಕಾಗಲ್ಲ. ಮನೆಗೆ ಓಡೋ ಖುಷಿನೇ ಬೇರೆ. ಏನಾದರೂ ಫ್ರೆಶರ್ಸ್ ಟ್ರೈ ಮಾಡ್ತಾ ಇದ್ದರೆ ಲಿಂಕ್ಡ್ಇನ್ನಲ್ಲಿ ನಾನು ಫಾಲೋ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಹೇಳ್ತೀನಿ ಏನೇನು ಜಾಬ್ ರೋಲ್ಸ್ ಇದೆ, ಡೆಸಿಗ್ನೇಷನ್ಸ್ ಏನು, ಎಷ್ಟು ಪೇ ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಫರ್ದರ್ ನಮ್ಮ ಕಂಪ್ನಿ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಂಪ್ನಿ ಮೇನ್ ಪೇಜ್ ಝೋನ್ಸ್ ಇಂಡಿಯಾ ಅಂತ ಲಿಂಕ್ಡ್ಇನ್ನಲ್ಲಿ ಫಾಲೋ ಮಾಡಿ. ಅದರಲ್ಲಿ ವಾಕ್-ಇನ್ ಡ್ರೈವ್ಸ್ ಇದ್ದಾಗ ಅದರ ಡೀಟೇಲ್ಸ್ ಇರುತ್ತೆ. ಚೆಕ್ ಮಾಡಿಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಡೆಫಿನೆಟ್ಟಾಗಿ ರೆಫರ್ ಮಾಡ್ತೀನಿ. ಫ್ರೆಷರ್ಸ್ನ ತುಂಬ ಜನನ ಹೈರ್ ಮಾಡಲ್ಲ, ಬಟ್ ನಮ್ಮ ಕಂಪ್ನಿಲಿ ಮಾಡ್ತಿದ್ದಾರೆ. ಸರಿ, ಇನ್ನೇನು ವಿಡಿಯೋ ಮುಗಿತಾ ಬಂತು. ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಕಪಲ್ ಚಾನಲ್. ಆದಷ್ಟು ನನ್ನ ವೈಫು ಮತ್ತು ನಾನು ಎಲ್ಲರೂ ಎಂಟರ್ಟೈನ್ ಮಾಡೋಣ, ಇಲ್ಲ ಇನ್ಫಾರ್ಮೇಷನ್ ಕೊಡೋಣ ಅಂತ ಇನ್ನೂ ಈ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್.